ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಬಿಗಿನರ್ಸು ಅಂದರೆ ಗಾರ್ಡನಿಂಗ್ ಈಗ ತಾನೇ ಶುರು ಮಾಡ್ತಾಯಿದ್ದೀರಾ ಅನ್ನೋರಿಗೆ ನಾನು ಕೆಲವೊಂದಿಷ್ಟು ಗಿಡಗಳನ್ನು ತಿಳಿಸ್ಕೊಡ್ತೀನಿ. ಅವನ್ನು ನೀವು ತೊಗೊಂಡು ಬಂದು ಹಚ್ಚಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಯಾಕಂದರೆ ತುಂಬಾ ಹಾರ್ಡಿ ಪ್ಲ್ಯಾಂಟ್ಸ್ ಅದು ಯಾವುದು ಅಂತ ನಿಮಗೆ ಒಂದೊಂದಾಗಿ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ ವಿಡಿಯೋ. ಆಮೇಲೆ ಗಿಡಗಳ ಹೆಸರು ಕೂಡ ಗೊತ್ತಾಗುತ್ತೆ. ಮೊದಲನೇದಾಗಿ ಈ ಸ್ನೇಕ್ ಪ್ಲ್ಯಾಂಟು, ಇದು ತುಂಬಾ ಹಾರ್ಡಿ ಪ್ಲ್ಯಾಂಟು. ನೀವು ಇದು ಬಿಸಿಲಲ್ಲಿಟ್ಟರೂ ಬರುತ್ತೆ, ಮನೆ ಒಳಗಡೆ ಇಟ್ಟರೂ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದರಲ್ಲಿ ಸುಮಾರು ವೆರೈಟಿ ಬರುತ್ತೆ. ಇದು ದೊಡ್ಡ ವೆರೈಟಿ ಒಂದಿದೆ, ಇನ್ನೊಂದು ಇಲ್ಲಿದೆ ನೋಡಿ, ಇದೊಂದು ಒಟ್ಟು 4 ವೆರೈಟಿ ಇದೆ ನನ್ನ ಹತ್ರ. ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ತುಂಬಾ ಹಾರ್ಡಿ ಪ್ಲ್ಯಾಂಟು, ನೀರು ಜಾಸ್ತಿ ಬೇಕಾಗಲ್ಲ ಇವುಗಳಿಗೆ. ಈ ಥರ ಗಿಡಗಳನ್ನು ನೀವು ಹಚ್ಚಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇನ್ನು ಎರಡನೇದಾಗಿ ಈ ಒಂದು ಬೋಟ್ ಲಿಲ್ಲಿ ಗಿಡ, ಇದೂ ಅಷ್ಟೇ ತುಂಬಾ ಹಾರ್ಡಿ ಪ್ಲ್ಯಾಂಟು. ನೀವು 4 ದಿನ ನೀರು ಹಾಕಿಲ್ಲ ಅಂದರೂ ಸತ್ತೋಗಲ್ಲ, ಆ ಥರದ ಗಿಡ ಇದು. ಇದರಲ್ಲಿ ಸಣ್ಣ ಸಣ್ಣದಾಗಿ ಹೂಗಳು ಬರುತ್ತೆ, ಅದು ನೋಡಿ ಬೀಜ ಕೂಡ ಆಗುತ್ತೆ ಇದರಲ್ಲಿ. ಇದು ಬೋಟಿನ ಆಕಾರದಲ್ಲಿ ಇರೋದ್ರಿಂದ ಇದಕ್ಕೆ ಬೋಟ್ ಲಿಲ್ಲಿ ಅಂತ ಹೇಳ್ತಾರೆ. ಇದು ಕೂಡ ತುಂಬಾ ಹಾರ್ಡಿ ಪ್ಲ್ಯಾಂಟು. ಇದನ್ನು ನೀವು ಒಂದು ಸರಿ ತೊಗೊಂಡು ಬಂದರೆ ಇದು ಸಾಯೋ ಮಾತೇ ಇಲ್ಲ, ಅಷ್ಟು ಚೆನ್ನಾಗಿ ಗ್ರೋ ಆಗುತ್ತೆ. ಇನ್ನು ನೆಕ್ಸ್ಟು ಈ ಪರ್ಪಲ್ ಹಾರ್ಟ್ ಪ್ಲ್ಯಾಂಟು. ಇದರಲ್ಲಿ ಪಿಂಕ್ ಕಲರ್ ಫ್ಲವರ್ ಬರುತ್ತೆ, ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದನ್ನು ಕೂಡ ನೀವು ಬಾಲ್ಕನಿನಲ್ಲೂ ಕೂಡ ಇಡ್ಬೋದು, ಆಮೇಲೆ ಟೆರೆಸಲ್ಲೂ ಕೂಡ ಇಡ್ಬೋದು. ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು ಕೂಡ ತುಂಬ ಹಾರ್ಡಿ ಪ್ಲ್ಯಾಂಟು. ಸಣ್ಣ ಒಂದು ಕಡ್ಡಿ ನೀವು ಬಿಸಾಕಿದ್ರೂ ಕೂಡ ಅಲ್ಲೇ ಹತ್ಕೊಂಡ್ಬಿಡುತ್ತೆ ಇದು. ಈ ಪಾಟಲ್ಲಿ ನಾನು ಹಾಗೆ ಎಸೆದಿದ್ದು, ತುಂಬ ಚೆನ್ನಾಗಿ ಗ್ರೋ ಆಗಿದೆ ನೋಡಿ. ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದು. ಈ ಎಲೆಗಳನ್ನ ಒಂಚೂರು ಕ್ಲೀನ್ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಕೂಡ ತುಂಬಾ ಹಾರ್ಡಿ ಪ್ಲ್ಯಾಂಟು. ಇದರಲ್ಲಿ ಫ್ಲವರ್ ಕೂಡ ಬರುತ್ತೆ, ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಹ್ಯಾಂಗಿಂಗಲ್ಲೂ ಕೂಡ ಇದನ್ನು ನೀವು ಹಾಕ್ಕೋಬೋದು. 4ನೇದು ಈ ಒಂದು ಆಲೋವೆರಾ ಗಿಡ. ಈ ಆಲೋವೆರಾ ಗಿಡ ಕೂಡ ಅಷ್ಟೇ ತುಂಬ ಹಾರ್ಡಿ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ನೀವು ಇದಕ್ಕೂ ಕೂಡ ಒಂದು 4 ದಿನ ನೀರು ಬಿಟ್ಟರೂ ಏನೂ ಆಗಲ್ಲ. ಆಮೇಲೆ ಇದಕ್ಕೇನಂದರೆ ನೀರು ಜಾಸ್ತಿ ಬೇಕಾಗಲ್ಲ ಇದಕ್ಕೆ. ಸಣ್ಣ ಪಾಟಲ್ಲೂ ಕೂಡ ಇದು ಬೆಳೆಯುವಂಥದ್ದು. ಆಮೇಲೆ ಇದು ಔಷಧಿ ಸಸ್ಯ ಅಂತಲೂ ಹೇಳ್ಬೋದು. ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇದಕ್ಕೆ ಜಾಸ್ತಿ ಏನು ಕೇರ್ ಬೇಕಾಗಲ್ಲ, ಹಾಗಾಗಿ ನೀವು ಈ ಗಿಡನ ಬೆಳೆಸ್ಕೋಬೋದು ನೋಡಿ. ಕೊನೆಯದಾಗಿ ಈ ಒಂದು ಕಣಗಿಲೆ ಹೂವಿನ ಗಿಡ, ಇದು ಕೂಡ ತುಂಬಾ ಹಾರ್ಡಿ ಪ್ಲ್ಯಾಂಟು. ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಯಾವುದೇ ಥರ ಹುಳದ ಕಾಟ ಜಾಸ್ತಿ ಇರಲ್ಲ ಇದಕ್ಕೆ. ನಾನು ಇಷ್ಟು ದಿನ ಆಯಿತು ಹಚ್ಚಿಬಿಟ್ಟು, ಒಂದಿನೂ ಹುಳದ ಕಾಟ ಆಗಿಲ್ಲ. ಹಾರ್ಡಿ ಪ್ಲ್ಯಾಂಟ್ ಆಗಿರೋದ್ರಿಂದ ನೀವು ಈಸಿಯಾಗಿ ಇದನ್ನು ಗ್ರೋ ಮಾಡ್ಕೋಬೋದು. ಇದರಲ್ಲಿ ಸುಮಾರು ವೆರೈಟಿ ಬರುತ್ತೆ. ಪಿಂಕ್, ಇದು ಡಬಲ್ ಪೆಟಲ್ಲು, ಇದು ವೈಟ್ ಡಬಲ್ ಪೆಟಲ್ಲಿದೆ. ಇದು ಪಿಂಕ್, ಲೈಟ್ ಪಿಂಕ್ ಸಿಂಗಲ್ ಪೆಟಲಲ್ಲಿದೆ. ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಮಾತ್ರ. ಹಾಗೆ ಹಾರ್ಡಿ ಪ್ಲ್ಯಾಂಟ್ ಕೂಡ ಇದು. ಇದನ್ನು ನೀವು ಪಾಟ್ಗಳಲ್ಲಿ ಹಚ್ಕೋಬೋದು. ತುಂಬ ಈಸಿ ಟು ಗ್ರೋ ಗಿಡಗಳು ಅಂತಲೇ ಹೇಳ್ಬೋದು. ಇಷ್ಟೊತ್ತು ತನಕ ನಾನು ಹೇಳಿರುವಂಥ ಗಿಡಗಳು ಇವು ತುಂಬ ಹಾರ್ಡಿ ಪ್ಲ್ಯಾಂಟ್ ಆಗಿರೋದ್ರಿಂದ ಬಿಗಿನರ್ಸು ಯಾವುದೇ ಥರ ತೊಂದರೆ ಇಲ್ಲದೆ ನೀವು ಈ ಗಿಡಗಳನ್ನು ಬೆಳೆಸ್ಕೋಬಹುದು. ನೀವು ಈ ಗಿಡಗಳನ್ನು ಮೊದಲು ತೊಗೊಂಡು ಬಂದು ಹಚ್ಚಿ ನೀವು ಗಿಡಗಳನ್ನು ಬೆಳೆಸೋದಕ್ಕೆ ಟ್ರೈ ಮಾಡಿ. ಆಮೇಲೆ ಉಳಿದ ಗಿಡಗಳನ್ನು ನೀವು ತೊಗೊಂಡು ಬಂದು ಹಚ್ಚಿದ್ರೆ ನಿಮಗೇನು ಸಮಸ್ಯೆ ಆಗಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ, ನಾನು ಹೇಳಿರುವಂಥ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.